ರಣ ಬಿಸಿಲಿನ ಮಧ್ಯೆ ಕೆಂಪು ಕೆಂಪಾದ ಐಸ್ ಕ್ಯಾಂಡಿ ಕಂಡ್ರೆ ಯಾರಿಗ್ ತಾನೇ ತಿನ್ಬೇಕು ಅಂತ ಆಸೆ ಆಗಲ್ಲ ಹೇಳಿ. ಹಾಗಿದ್ರೆ ನೀವು ಬಾಯಿ ಚಪ್ಪರಿಸಿ ತಿನ್ನುವ ಕ್ಯಾಂಡಿ ಹೇಗ್ ತಯಾರಾಗುತ್ತೆ ಗೊತ್ತಾ? ನೀವು ಐಸ್ ಕ್ರೀಮ್ ಪ್ರಿಯರಾಗಿದ್ರೆ ಖಂಡಿತವಾಗಿ ಈ ಸ್ಟೋರಿ ತಪ್ಪದೇ ನೋಡಿ. ಈತನ ಹೆಸರು ಅಜಿತ್ ಅಂತ. ಈತ ಮಾಡ್ತಿರೋ ಘನಂದಾರಿ ಕೆಲಸ ನೋಡಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಥಣಿ ತಾಲೂಕಿನ ಕಿರಣಗಿ ಅನ್ನೋ ಗ್ರಾಮ. ಈ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸಲಾಗ್ತಿರೋ ಐಸ್ ಕ್ರೀಮ್ ಫ್ಯಾಕ್ಟರಿ. ಇಲ್ಲಿ ಮಕ್ಕಳಿಗೆ ಮಾರಕವಾದ ಐಸ್ ಕ್ಯಾಂಡಿಗಳನ್ನ ತಯಾರಿಸಲಾಗ್ತದೆ. ಹೀಗೆ ಗಲೀಜಾಗಿರೋ ಕೆಮಿಕಲ್ ಮಿಶ್ರಿತ ಬಣ್ಣ ಹಾಗೂ ಚಾಕ್ಲೇಟ್ ಫ್ಲೇವರ್ಗಳನ್ನ ಬಳಸಲಾಗ್ತಿದೆ. ಪಶುಗಳು ತಿನ್ನಲು ಯೋಗ್ಯವಲ್ಲದ ಐಸ್ ಕ್ರೀಮ್ಗಳನ್ನ ಮಕ್ಕಳಿಗೆ ಮಾರಾಟ ಮಾಡಲಾಗ್ತಿದೆ. ಹೀಗೆ ತಯಾರಾಗಿರೋ ಕೆಂಪಾದ ಐಸ್ ಕ್ಯಾಂಡಿಗಳು ಕೊಳಚೆ ನೀರಿನಲ್ಲಿ ತಯಾರಾಗುತ್ತೆ ಅಂದ್ರೆ ನಿಜಕ್ಕೂ ದುರಂತ. ಇಷ್ಟಲ್ಲದೆ ತಾಲೂಕಿನ ಹಲವು ಕಡೆಗಳಲ್ಲಿ ಲೈಸೆನ್ಸ್ ಇಲ್ಲದೆ ಐಸ್ ಕ್ರೀಮ್ ತಯಾರಾಗುವ ಕಾರ್ಖಾನೆಗಳು ಇದ್ರೂ ಸಹಿತ ಆಹಾರ ಸಂರಕ್ಷಣಾಧಿಕಾರಿಗಳು ಜಾಣ ಕುರುಡರಂತಿರುವುದು ಬೇಸರದ ಸಂಗತಿಯಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮಣ್ ನಡೆಸಿರುವ ವಿಶೇಷ ವರದಿ ಇಲ್ಲಿದೆ ನೋಡಿ. ಭದ್ರತೆಗೆ ಅನುಗುಣವಾಗಿ ಆಯಾ ಇಲಾಖೆಗಳು ದಿನನಿತ್ಯವೂ ಸಾಕಷ್ಟು ಒಂದು ಕಾನೂನಾತ್ಮಕ ಹೋರಾಟಗಳಿಗೆ ಇಳಿದ್ರು ಸಹಿತ ಕೆಲವೊಂದಿಷ್ಟು ಅಸಡ್ಡೆ ತೋರುವ ಅಧಿಕಾರಿಗಳಿಂದ, ನಿರ್ಲಕ್ಷ್ಯ ಧೋರಣೆ ತೋರುವ ಅಧಿಕಾರಿಗಳಿಂದ ಸಾಕಷ್ಟು ಅನಾಹುತಗಳು ನಡೀತಾ ಇವೆ. ಅದೊಂದು ಉದಾಹರಣೆ ಎಂಬಂತೆ ನಾವೀಗ ಅಥಣಿ ತಾಲೂಕಿನ ಕಿರಣಗಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಒಂದು ಅವೈಜ್ಞಾನಿಕವಾಗಿ ಐಸ್ ಕ್ರೀಮ್ ಅನ್ನ ರೆಡಿ ಮಾಡುವಂತ ಫ್ಯಾಕ್ಟರಿ ಬಂದಿದ್ವಿ. ತೋರಿಸ್ತಾ ಹೋಗ್ತೀವಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಒಂದು ಕೆಮಿಕಲ್ ಮಿಶ್ರಿತ ಐಸ್ ಕ್ರೀಮ್, ಅದೇ ರೀತಿಯಾಗಿ ಒಂದು ಈ ವ್ಯವಸ್ಥೆಯನ್ನ ನೋಡಿದ್ರೆ ನಿಜಕ್ಕೂ ಇದು ಆಘಾತವೇ ಆಗುವಂತ ಪರಿಸ್ಥಿತಿ ಆಗಿದೆ. ಕಿರಣಗಿ ಅನ್ನೋ ಗ್ರಾಮದಲ್ಲಿರುವಂತಹ ಒಂದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾ ಆವರಣದ ಮುಂದಗಡೆನೆ ಒಂದು ಸುಮಾರಾಗಿ 2-3 ವರ್ಷಗಳಿಂದ ಈ ಒಂದು ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಿದ್ರು ಸಹಿತ ಯಾವೊಬ್ಬ ಅಧಿಕಾರಿಗಳು ಸಹಿತ ಇಲ್ಲಿ ಭೇಟಿ ಕೊಟ್ಟಿಲ್ಲ. ಐಸ್ ಕ್ರೀಮ್ ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ, ಏನು ಎತ್ತ ಅಂತ ತೋರಿಸ್ತಾ ಹೋಗ್ತೀವಿ. ಐಸ್ ಕ್ರೀಮ್ ಪುಟ್ಟ ಮಕ್ಕಳು ತಿಂತಕ್ಕಂತ ಐಸ್ ಕ್ರೀಮ್ ಯಾವ ರೀತಿಯಾಗಿ ರೆಡಿ ಆಗುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಐಸ್ ಕ್ರೀಮ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಏನು ಇದು ಐಸ್ ಕ್ರೀಮ್ ಇದೆಯಲ್ಲ, ಇದು ಒಂದು ಚಾಕ್ಲೇಟ್ ಅಂತ ಹೇಳ್ತಾರೆ. ಪಶುಗಳು ತಿನ್ನೋಕ್ಕೂ ಯೋಗ್ಯವಲ್ಲದಂತಹ ಒಂದು ಕೆಮಿಕಲ್ನ ಇಂತಹ ಒಂದು ಗಲೀಜಾದ ಬುಟ್ಟಿಯಲ್ಲಿ ಯೂಸ್ ಮಾಡ್ತಾ ಇರೋದು. ಇದು ಮಕ್ಕಳಿಗೆ ಸಾಂಕ್ರಾಮಿಕ ರೋಗದ ಭೀತಿಯನ್ನು ಕೂಡ ತರುವಂತದ್ದು. ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಏನೇನು ಕಂಟೆಂಟ್ ಹಾಕ್ತಾರೆ, ಏನೇನು ಬಳಸ್ತಾರೆ, ಲೈಸೆನ್ಸ್ ಯಾರು ಕೊಟ್ರು, ಯಾವ ರೀತಿಯಾಗಿ ಐಸ್ ಕ್ರೀಮ್ ಅನ್ನ 1.5 ವರ್ಷ ಲೈಸೆನ್ಸ್ ರೀ ಕೊಟ್ಟಿಲ್ರಿ. ಲೈಸೆನ್ಸ್ ವಿದೌಟ್ ಲೈಸೆನ್ಸ್ ಮಾಡತ್ತೀರಿ. ಏನೇನು ಕಂಟೆಂಟ್ ಯೂಸ್ ಮಾಡ್ತೀರಿ? ಸರ್ ಸಕ್ಕರೆ ಹಾಲು ಅಷ್ಟೇ. ಸಕ್ಕರೆ ಮತ್ತು ಹಾಲು. ಇದು ಏನ್ರಿ ಇದು?